ಫ್ಲಾಗ್ ಆಯ್ತೈತಲ್ಲಿ ಏನೇನೋ ಬೈಬೇಡ ಆಮೇಲೆ. ಹಾಯ್ ಹಲೋ ಯಾರು ಹುಡುಗಿ ತಗೋಬತ್ತಾ ಇದ್ದೀರಮ್ಮ? ಮಗನ್ಗ ಹೊಸ ಅತ್ತೆ ಬರ್ತಾ ಇದಾರಂತೆ. ಗುಡ್ ನ್ಯೂಸ್. ಹುಟ್ಟಿದ ಹಬ್ಬಕ್ಕೆ ಸಂಜೆ ಸ್ನಾನ ಮಾಡಿ ದೇವಸ್ಥಾನಕ್ಕೆ ಹೋಗ್ತಾರೆ ಪ್ರಪ್ರಥಮ ವ್ಯಕ್ತಿ. ಲೆಟ್ಸ್ ಗೋ. and welcome back to my mini vlog. ಚೆನ್ನಾಗಿಲ್ಲ. ಬರ್ಡೇ ವ್ಲಾಗ್ ನಡೀತಾ ಇದೆ ಇವತ್ತು. ವೆಲ್ಕಮ್ ಬ್ಯಾಕ್ ಟು ಮೈ ವ್ಲಾಗ್. ಏಜ್ ಹೇಳೇ ಬಿಟ್ರು. ಯಾರು ಹುಡುಗಿ ತಗೋಬತ್ತಾ ಇದ್ದೀರಮ್ಮ? ಮಗನ್ಗ ಹೊಸ ಅತ್ತೆ ಬರ್ತಾ ಇದಾರಂತೆ. ಗುಡ್ ನ್ಯೂಸ್. ರಾಂಗ್ ಇನ್ಫಾರ್ಮೇಶನ್. 6 ವರ್ಷ. ಸೊ ಇವಾಗ ಪಾಪುನ ಸ್ಕೂಲಿಗೆ ಬಿಡಕ್ಕೆ ಬಂದಿದ್ದೀವಿ. ಆ್ಯಂಡ್ ಸನ್ವಿ ಸ್ಕೂಲ್ಗೆ ಹೋಗ್ತಾ ಇದ್ದಾನೆ. ಹಾಯ್ ಮಾಡು ಬಂಗಾರಿ. ಹ್ಯಾಪಿ ಫೇಸ್. ಬರ್ಡೇ ಬಾಯ್ ಜೊತೆ ಏನು ಮಿಲ್ಲು ಅಣ್ಣ ಇನ್ನೂ ಬಂದಿಲ್ಲ. ಪಾಪು ಏನು ಗಿಫ್ಟ್ ಕೊಡ್ತೀಯ ಅಪ್ಪಗೆ? ಆಗಸ್ಟ್ 15ಗೆ ಇಂಡಿಪೆಂಡೆನ್ಸ್ ಡೇ ಇರೋದ್ರಿಂದ ವಂದೇ ಮಾತರಂ ಸಾಂಗ್ ಪ್ರಾಕ್ಟೀಸ್ ಮಾಡಿಸ್ತಿದ್ರು ಕ್ಲಾಸಲ್ಲಿ. ಸೊ ಅನ್ವಿನ ಕ್ಲಾಸಿಗೆ ಬಿಟ್ಬಿಟ್ಟು ನಾವು ಮತ್ತೆ ಮನೆಗೆ ಹೊರಟ್ವಿ. ಅವಾಗ ಚೆನ್ನಾಗಿ ಕಾಣಿಸ್ತಿಲ್ಲ ಅಂದ್ರಲ್ಲ, ಅದಕ್ಕೆ. ಬೇಡ, ಸಂಜೆ ಸ್ನಾನ ಮಾಡು ಅಂದರು. ಸಂಜೆ ದೇವಸ್ಥಾನಕ್ಕೆ ಹೋಗೋಣ, ಸಂಜೆ ಸ್ನಾನ ಮಾಡು ಅಂದರು. ಸೇಮ್ ಚೂರು ಚೆನ್ನಾಗಿ ಕಾಣಿಸ್ತಾ ಇಲ್ಲ. ನಂಗೆ ಚೆನ್ನಾಗಿ ಗೊತ್ತು. ಇವಾಗ ಮಮ್ಮಿ ಮನೆಗೆ ಬರ್ತಾ ಇದ್ದೀವಿ. ಮಮ್ಮಿ ಇಲ್ದೇ ಇರೋ ಕಾರಣ ಮನೇನು ನಾವೇ ನೋಡ್ಕೋಬೇಕಿಲ್ಲಿ. ನಮ್ಮ ಅಜ್ಜಿ ಆಲ್ರೆಡಿ ಬಂದು ನಾಯಿಗೆ ಊಟ ಹಾಕ್ತಾಯಿದ್ರು. ಸೊ ನಾವು ಅವಾಗಲೇ ಹೋದ್ವಿ ಮನೆಗೆ. ಕೆಲ್ವಿನ್ ನೋಡಿ ಹೆಂಗೆ ಕೂತಿದ್ದಾನೆ. ಮಮ್ಮಿ ಇಲ್ದಾನೆ ಮನೆ ಬೋರ್. ನೀರು ಹಿಡ್ದಾ? ನೆಕ್ಸ್ಟ್ ನಮ್ಮ ಮನೆಗೆ ಬಂದ ತಕ್ಷಣ ತಿಂಡಿಗೆ ರೆಡಿ ಮಾಡ್ತಾ ಇದ್ದೀನಿ. ಇವಾಗ ಬಂದ್ಬಿಟ್ಟು ತಿಂಡಿ ಮಾಡ್ತಾ ಇದ್ದೀನಿ ಅಂತ ಹೇಳ್ತಾಳೆ ಅಂತ. ಪಾಪ ನಾನು ಬರೋ ಅಷ್ಟರಲ್ಲಿ ನಮ್ಮ ಅತ್ತೆನೇ ಎಲ್ಲ ರೆಡಿ ಮಾಡಿ ಇಟ್ಟಿದ್ರು. ಸೊ ನೆಕ್ಸ್ಟ್ ತಿಂಡಿ ಎಲ್ಲ ಮಾಡಿಬಿಟ್ಟು ಜಾಮೂನಿಗೆ ರೆಡಿ ಮಾಡ್ತಾ ಇದ್ದೆ. ಮನೇಲಿ ಸ್ಪೆಷಲ್ ಜಾಮೂನ್ ಮಾಡ್ತಾ ಇದ್ದೀನಿ. ನಮ್ಮ ಪತಿ ದೇವ್ರಿಗೋಸ್ಕರ. ಅವ್ರ ಫೇವ್ರೆಟ್. ಹಾಗೆ ನನ್ನ ಮಗನಿಗೂ ಫುಲ್ ಇಷ್ಟ. ಸೊ ಹಂಗಾಗ್ಬಿಟ್ಟು ಒಂದೇ ಕಲ್ಲಲ್ಲಿ 2 ಅಕ್ಕಿ ಹೊಡೆಯೋದಂದ್ರೆ ಇದ್ದೇನೆ. ಅಪ್ಪನಿಗೂ ಇಷ್ಟ, ಮಗನಿಗೂ ಇಷ್ಟ. ತಿನ್ನಿ. ಹುಟ್ಟುಹಬ್ಬದ ಪ್ರಯುಕ್ತ once again happy birthday my dear. Thank you so much. ಹೇಗಿದೆ? ಯಮ್ಮಿ ನಾನು ಎಂದಿಡುಮಿ. ಇದನ್ನ ಕಟ್ ಮಾಡ್ತೀನಪ್ಪ ನಾನು. ನೆಕ್ಸ್ಟ್ ಸಂಜೆ ಹೇಗಾಯಿತು ಅನ್ನೋದೇ ಗೊತ್ತಾಗಲಿಲ್ಲ. ಸೊ ಈವ್ನಿಂಗ್ ನಾವು ದೇವಸ್ಥಾನಕ್ಕೆ ಹೋಗೋಣ ಅಂತ ಡಿಸೈಡ್ ಮಾಡ್ಕೊಂಡಿದ್ವಿ. ಬೇಗ ಬೇಗ ಸ್ನಾನ ಮಾಡಿಕೊಂಡು ರೆಡಿಯಾಗಿ ನಾವು ದೇವಸ್ಥಾನಕ್ಕೆ ಇಬ್ಬರೇ ಹೋದ್ವಿ. ಪಾಪು ಬರಲಿಲ್ಲ ನಮ್ಮ ಜೊತೆ. ಹುಟ್ಟಿದ ಹಬ್ಬಕ್ಕೆ ಸಂಜೆ ಸ್ನಾನ ಮಾಡಿ ದೇವಸ್ಥಾನಕ್ಕೆ ಹೋಗ್ತಾರೆ
ಪ್ರಪ್ರಥಮ ವ್ಯಕ್ತಿ. ಲೆಟ್ಸ್ ಗೋ. ಆ್ಯಂಡ್ ಇನ್ನೊಂದೇನಪ್ಪ ಅಂತ ಹೇಳಿದ್ರೆ, ಇವತ್ತು ಕಡೆ ಆಷಾಢ ಶುಕ್ರವಾರ ಆಗಿರೋದ್ರಿಂದ ದೇವಸ್ಥಾನದಲ್ಲಿ ತುಂಬ ಜನ ಇದ್ದರು. ಈ ದೇವಸ್ಥಾನ ಕಟ್ಟಿದಾಗ ಮಾತ್ರ ನಾವು ಬಂದಿದ್ವಿ ಟೆಂಪಲ್ಗೆ ಅಂತ, ಬಟ್ ಆವಾಗಲಿಂದ ಇವಾಗಿನವರೆಗೂ ಬಂದೇ ಇರಲಿಲ್ಲ. ಸೊ ಇವರ ಬರ್ತಡೇ ದಿನ ಮತ್ತೆ ಟೆಂಪಲ್ಗೆ ಬರ್ತಾ ಇದ್ವಿ. ತುಂಬ ಹೊತ್ತು ವೆಯ್ಟ್ ಮಾಡಿದ ನಂತರ ಪೂಜೆ ಎಲ್ಲ ಮುಗಿಸ್ಕೊಂಡು ನಾವು ಮತ್ತೆ ಮನೆಗೆ ರಿಟರ್ನ್ ಹೋದ್ವಿ. ಟೆಂಪಲ್ಗೆ ಹೋಗಿದ್ದು ಬಂದಾಯಿತು. ಇವಾಗ ಮಗನಿಗೋಸ್ಕರ ಬಿರಿಯಾನಿ ನಡೀತಿದೆ ನಮ್ಮ ಮನೇಲಿ. ಬಿರಿಯಾನಿ ಬಿರಿಯಾನಿ ರೆಡಿ ಆಗ್ತಿದೆ. ಏನ್ ಮಾಡ್ತಾ ಇದ್ದ ಅಪ್ಪು? ಬೆಳಗ್ಗೆಯಿಂದ ಸ್ನಾನ ಮಾಡಿರ್ಲಿಲ್ವಲ್ಲ, ಅದಕ್ಕೇ ಆಶೀರ್ವಾದ ತಗೊಂಡಿರ್ಲಿಲ್ಲ. ಈಗ ಸ್ನಾನ ಮಾಡಿ ದೇವ್ರ ದರ್ಶನ ಮಾಡ್ಕೊಂಡು ಬಂದು ಆಶೀರ್ವಾದ ತಗೋತಾ ಇದ್ದಾರೆ. ನೆಕ್ಸ್ಟ್ ನಾವು ಹಾಗೇನೆ ನಮ್ಮ ಅಮ್ಮನ ಮನೆಗೆ ಒಂದು ರೌಂಡ್ ಹೋಗಿ ಬಂದ್ವಿ. ಎಲ್ಲೂ ಕೇಕ್ ತಗೊಂಡು ಬಂದಿದ್ದ, ನಮ್ಮಮ್ಮನೂ ಇಲ್ದೇ ಇರೋ ಕಾರಣ ನಮ್ಮ ಮನೇಲೆ ಕೇಕ್ ಕಟ್ ಮಾಡ್ಸೋಣ ಅಂತ ತಗೊಂಡು ಬಂದಿದ್ದೀವಿ. ಹಾಯ್ ಗೆಲ್ವೇನ್. ಟ್ಯಾಬ್ಲೆಟು ನೆಕ್ಸ್ಟ್ ಇವರ ತಂಗಿ ಮತ್ತು ಅವರ ಮಕ್ಕಳನ್ನು ಕೂಡ ಮನೆಗೆ ಕರೆದ್ವಿ ಕೇಕ್ ಕಟ್ ಮಾಡಿಸೋಣ ಅಂತ ಹೇಳಿ. ಪಾಪ ಕೆಲ್ವಿನ್ಗೂ ಆಗ್ತಿರ್ಲಿಲ್ಲ, ಸೊ ಬೇಗ ಬೇಗ ಕೇಕ್ ಕಟ್ ಮಾಡಿಸೋಣ ಅಂತ ಹೇಳಿ ಡಿಸೈಡ್ ಮಾಡಿಕೊಂಡು ಕಟ್ ಮಾಡಿಸ್ತಾ ಇದ್ದೀವಿ. ಫೋಟೋಗ್ರಾಫರ್ ಕ್ಯಾಥರಿನ್ ಆ್ಯಂಡ್ ಕೆಲ್ವಿನ್ ಜೊತೆ ಬರೀ ಹಂಗೆ ವ್ಲಾಗ್ ಮಾಡೋಕ್ಕಾಯ್ತಾ? ಅಪ್ಪು ಬನ್ನಿ ಕಟ್ ಮಾಡಿ. ಮ್ಯಾಚ್ ಬಾಕ್ಸ್ ಕೊಡಿ. ಕರೆಕ್ಟ್. ಹ್ಯಾಪಿ ಬರ್ಡೇ ಟು ಯು, ಹ್ಯಾಪಿ ಬರ್ಡೇ ಟು ಯು, ಹ್ಯಾಪಿ ಬರ್ಡೇ ಟು ಯು. ತಿನ್ಸಪ್ಪ ನಿಮ್ಮ ಕೈ ಪ್ರೀತಿಯಿಂದ ತಿನ್ನಿಸ್ತಾ. ಮಗ ಇವತ್ತೇ ಗೊತ್ತಾಗಿದ್ದು ಕಣ ನಂಗೆ. ಫಸ್ಟ್ ಇಬ್ರು ಒಟ್ಟಿಗೆ ಆಗ್ಬೇಕು ತಾನೆ. ಏನಾಗ್ಬೇಕು ನಾನು ಅವ್ರಿಗೆ? ಹೆಂಡ್ತಿ. ಹೆಂಡ್ತಿ ಅವ್ರ ಮಾವಂಗೆ ಹೆಂಡ್ತಿ ಅಂತೆ. ಫ್ಯಾಮಿಲಿ ಫೋಟೋಶೂಟ್ ನಡೀತಾ ಇದೆ ಇವಾಗ. ಇವ್ರೇನಾಗ್ಬೇಕು? ಇವ್ರೇನಾಗ್ಬೇಕು? ಯಾರ ತಂಗಿ? ನಿಮ್ಮ ಮಾವನ ತಂಗಿ. ಸುಮ್ಮನಿರೋ, ನೀನು ಬ್ಯಾಡ್ ಬಾಯ್ ಆಗಿದ್ಯಾ. ಕೆಲ್ವಿನ್ ಕೂದಲು ಸರಿ ಮಾಡೋ. ವ್ಲಾಗಲ್ಲಿ ಹಾಕ್ಬೇಕಲ್ಲ ಚೆನ್ನಾಗಿ. ಫೈನಲಿ ಇವಾಗ ನನ್ನ ಟರ್ನ್. ವಿಡಿಯೋ ಆಯ್ತೈತೆ ತಾನೆ? ಆಯ್ತು. ಯಾವ್ದಾರ ಏನು ಗಿಫ್ಟ್ ಕೊಡ್ಸಲು? ನಾನೇ ದೊಡ್ಡ ಗಿಫ್ಟ್ ಅವ್ರಿಗೆ, ನನಗಿಂತ ಇನ್ನೇನು ಬೇಕು. ಕೇಕ್ ಕಟ್ಟಿಂಗ್ ನಡೀತಾ ಇದೆ. ಬಿರಿಯಾನಿ ರೆಡಿ ಆಯ್ತಾ? ಸೊ ಲಾಸ್ಟಲ್ಲಿ ಬಿರಿಯಾನಿನೂ ರೆಡಿ ಆಗಿತ್ತು. ಎಲ್ಲರೂ ಒಟ್ಟಿಗೆ ಕೂತ್ಕೊಂಡು ಊಟ ಮಾಡಿ ಮಲ್ಕೊಂಡ್ವಿ. ನಾವೆಲ್ಲ ಊಟ ಮಾಡ್ತಾ ಇರೋದ್ರಿಂದ ಪಾಪ ನನ್ನ ಮಗ ಒಬ್ಬನೇ ಫ್ರೀ ಆಗಿದ್ದಿದ್ದು, ಅವನಿಗೆ ಫಸ್ಟೇ ಊಟ ಮಾಡಿಸ್ಬಿಟ್ಟಿದ್ದೆ. ಸೊ ಅವನೇ ವಿಡಿಯೋ ಮಾಡ್ತಾ ಇದ್ದಾನೆ ಇವಾಗ. ಸೊ ಫೈನಲಿ ನಮ್ಮದು ಊಟ ಎಲ್ಲ ಮುಗೀತು, ಬರ್ತಡೇನೂ ಆಯಿತು. ಅನ್ವಿಗೆ ನಿದ್ದೆ ಬಂದಿದೆ ಆಲ್ರೆಡಿ. ಯಾರಿಗೆ ಐ ಲವ್ ಹೇಳ್ತಿದ್ಯಾ ಬಂಗಾರಿ?
ಓ ನಿಮ್ಗೆಲ್ಲರಿಗೂ ಐ ಲವ್ ಯು ಅಂತ ಇದ್ದಾನಂತೆ. ತುಂಬ ಜನ ವಿಶ್ ಮಾಡಿದ್ರು ನಿಮಗೆ. ಏನು ಹೇಳ್ತೀರಾ ಅವ್ರಿಗೆ? ಹುಟ್ಟುಹಬ್ಬಕ್ಕೆ ಶುಭಾಶಯ ಕೋರಿದ ಎಲ್ರಿಗೂ ಧನ್ಯವಾದಗಳು. ಥ್ಯಾಂಕ್ ಯು ಸೋ ಮಚ್ ಯಾರೆಲ್ಲ ವಿಶ್ ಮಾಡಿದ್ರಿ. ಸೊ ಇಲ್ಲಿಗೆ ನಾನು ವ್ಲಾಗ್ನ ಎಂಡ್ ಮಾಡ್ತಾ ಇದ್ದೀನಿ. ಐ ಹೋಪ್ ಈ ವ್ಲಾಗ್ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ. ಗುಡ್ ನೈಟ್. ಹಾಗೆ ಚಾನಲ್ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಆದಷ್ಟು ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ನಮಗೆ ಸಪೋರ್ಟ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಟೇಕ್ ಕೇರ್. ಗುಡ್ ನೈಟ್. ಬಾಯ್ ಬಾಯ್.